ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ನಾನು ನಮ್ಮಪ್ಪ ನಮ್ಮಮ್ಮ ನಮ್ಮ ಚಿನ್ನಮ್ಮ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಬಂದ್ಬಿಟ್ಟು ಮೂಡಿಗೆರೆಯಿಂದ ಉಜಿರೆ ಮೂಡಿಗೆರೆ ಮಧ್ಯೆ ಚಾರ್ಮುಡಿ ಘಾಟ್ ರೋಡಲ್ಲಿ ನಿಲ್ಸಿದ್ದೀನಿ. ಒಳ್ಳೆ ವ್ಯೂ ಸಕ್ಕತ್ತಾಗೈತೆ ಮಾತ್ರ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ವ್ಲಾಗ್ಸು. ಇವತ್ತು ಹೋಗ್ಬಿಟ್ಟು ಸ್ಟೇ ಆಗ್ತೀವಿ ಅಲ್ಲೇ. ಸ್ಟೇ ಆಗಿ ಏನೇನಾಗುತ್ತೆ ನೋಡೋಣ ಮುಂದೆ. ಏನು ಸಖತ್ತಾಗಿತ್ತು ಗೊತ್ತಾ, ವ್ಯೂ ಮಾತ್ರ ಒಳ್ಳೆ. ನನ್ನ ಕಾರ್ನ ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ತಗೊಂಡೋಗ್ತಿರೋದು. ಫಸ್ಟು ಟ್ರಿಪ್ ಇದೆ. ಕರೆ ಇದೆಲ್ಲ ನೋಡ್ತಾ ಇರ್ಲಿಲ್ವಲ್ಲ ನಿಮಗೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಿಲ್ಲಿಸ್ತಾ ಇರಲಿಲ್ಲ. ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ರಿ. ಹೆಂಗೆ ಅನ್ಸುತ್ತೆ ಇವಾಗ ನೋಡಿರಿ? ಖುಷಿ ಆಗ್ತೈತಾ? ಇಲ್ಲಿ ನಿಲ್ಸಿದ್ದು ಬಸ್ಸಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೆ ಬರೀ. ಇಲ್ಲಿ ನಿಲ್ಲಿಸ್ತಾ ಇರ್ಲಿಲ್ವಲ್ಲ ಹಿಂಗೆಲ್ಲ. ಕಾರಲ್ಲಿ ಬಂದರೆ ಹಿಂಗೆ ನಿಲ್ಸ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಬಸ್ಸಲ್ಲಿ ಯಾರು ತೆಗಿತಾರೆ ಫೋಟೋ? ಹಾಂ. ಬಸ್ಸಲ್ಲಿ ಬಂದರೆ ಇದೆಲ್ಲ ಸಿಗಲ್ಲ ನಮಗೆ. ಹಾಂ, ನೋಡೋಕ್ಕೆ. ಹಾಂ, ನಾನು ಅಪ್ಪಾಜಿ ಅಮ್ಮ ಬಂದಿದ್ವಿ ಯಾವಾಗ, ಒಂದು 6-7 ವರ್ಷದ ಹಿಂದೆ. ಅವಾಗ ಅಂದ್ಕೊಂಡಿದ್ದೆ ಮುಂದಿನ ಸಲ ಬಂದರೆ ಕಾರಲ್ಲೇ ಬರೋದು ಅಂತ. ಅದಕ್ಕೆ ಇವಾಗ ಹೋಗ್ತಿರೋದು. ಹಾಂ, ಮಂಜುನಾಥ್ ಒಳ್ಳೇದು ಮಾಡಿರೋದಕ್ಕೆ ಇವಾಗ ಕರ್ಕೊಂಡು ಹೋಗ್ತಿರೋದು ಅವ್ರು. ಎಷ್ಟನೇ ಸರಿ ನಮ್ಮ ಅಪ್ಪಾಜಿ ಹೋಗಿರ್ಬೋದು ಒಂದು 4-5 ಸಲ ಅಲ್ವೇನಪ್ಪ? ನೀವು? ಹಾಂ, 2 ಸಲ ಅಲ್ಲ, ಒಂದೇ ಸಲ ಹೋಗೋದು. ಒಂದೇ ನಾನು ಅಪ್ಪಾಜಿ ಅಮ್ಮ ಒಂದೇ ಸರಿ. ಅದಾದ್ಮೇಲೆ ಹೋಗಿಲ್ಲ. ಇಲ್ಲ ಅಪ್ಪಾಜಿ ಹೋಗೇ ಇಲ್ಲ ಅದಾದ್ಮೇಲೆ. ಮಂಡೆ ತಗ್ಸಕ್ ಒಂದ್ಸಲ ಹೋಯ್ತು. ಗೀತನ್ ಮಂಡೆ ತಗ್ಸಕ್ ಒಂದ್ಸಲ ಹೋಯ್ತೆ. ಅವಾಗ ಒಂದ್ಸರಿ ಹೋಯ್ದೆ, ಮತ್ತೊಂದ್ಸರಿ ಹೋಯ್ದೇನಪ್ಪ ನೀನು ಅಲ್ಲ? ಹಾಂ, ಧರ್ಮಸ್ಥಳ ಹೋಗ್ತೇವೆ ನೋಡಿ. ಬಸ್ ನೋಡಿ ಇವಾಗ ಹೆಂಗ್ ಖಾಲಿ ಹೋಗ್ತಾ ಇದಾವೆ. ಈ ಕಾರ್ಗಳೆಲ್ಲ ಆರಾಮು ಹೋಗೋದಕ್ಕಿಂತ ಜಾಗದಲ್ಲೆಲ್ಲ. ಕರ್ಕೊಂಡು ಹೋಗ್ತಾರೆ, ಹೋಗೋದು ಬರೋದು ಅಷ್ಟೇ. ಆದ್ರೂ ವಾತಾವರಣ ಚೆನ್ನಾಗೈತೆ. ನಾನು ಮೊನ್ನೆ ಹೋಯ್ದ್ನಲ್ಲ, ಸೊ ಅವಾಗ ಏನು ಕಡಿಮೆ ಬಿಸಿಲಿರ್ಲಿಲ್ಲ. ನಿಂತ್ಕೊಳಕ್ ಆಗ್ತಾ ಇಲ್ಲ ಹೊರ್ಗಡೆ. ಕಾರ್ ಬಿಟ್ಟು ಇಳಿದ್ರೆ ಸೆಕೆ ಅಂದ್ರೆ ಸೆಕೆ. ಕಾರ್ ಒಳಗಡೆನೂ ಕುತ್ಕೊಳಕ್ಕಾಗಲ್ಲ, ಅಷ್ಟು ಸೆಕೆ. ಮಳೆ ಇಲ್ಲಿ ಅವಾಗ ಬೇಸಿಗೆ ಅಲ್ಲ ಫುಲ್ಲು. ಅಯ್ಯೋ, ಸೆಕೆಗೆ ಬೆವತು ಸುಸ್ತಾಗೋಗ್ಬಿಟ್ಟಿದ್ದು ಫುಲ್ಲು. ಹೊರಗಡೆ ಇಷ್ಟು ತಣ್ಣಗಿತ್ತಲ್ಲ ಇವಾಗ. ಅವಾಗ ಬಂದ್ಬಿಟ್ಟಿದ್ರೆ ಅಯ್ಯೋ ಫುಲ್ಲು ಕಾವು. ಅವಾಗ ಆಗ್ತಾನೆ ಇರಲಿಲ್ಲ ಫುಲ್ಲು. ಹೆಂಗೈತೆ ನೋಡ್ರಿ ರೋಡ್ ಇವು. ಇದೇ ಚಾರ್ಮುಡಿ ಘಾಟ್ ಪೂರ್ತಿ. ಇನ್ನಿದು
ಇದು ಇಳಿದ್ವಿ ಅಂದ್ರೆ ಏನು ಧರ್ಮಸ್ಥಳನೇ ಲೆಕ್ಕ. ಚಾರ್ಮುಂಡಿ ಆಕಾಶ ಹಾಂ ಅವಾಗ ಇವಾಗ ಭಾರಿ ಡಿಫ್ರೆನ್ಸ್. ಹಾಂ ಅವಾಗ ಭಾಳ ಚಿಕ್ಕ ರೋಡ್ ಅಂತೆ. ಹಾಂ ಜೀವ ಡಕ ಡಕ ಅನ್ನೋದು ಇಲ್ಲಿ ಹೋಗ್ಬೇಕಾರೆ ಇಲ್ಲಿ ಹಾಂ ಗಾಡಿ ಇದೆಲ್ಲ ಈಗ ಮಾಡಿರೋದು ರೋಡ್ ಹೊಸ್ದಾಗಿ ಇಷ್ಟ ಅಗಲ ಕಟ್ಟಿದ್ದಾರೆ. ಇರ್ಲಿಲ್ಲ. ಹಾಂ ಒಂದು ಗಾಡಿ ಹೋಗೋವಷ್ಟು ಇದ್ದಿದ್ದು ಅಷ್ಟೇ ಜಾಗ. ಹಾಂ ಒಂದ್ ಗಾಡಿ ಬಂದ್ರೆ ಒಂದ್ ಗಾಡಿ ನಿಲ್ಸಬೇಕು ಒಂದ್ ಜಾಗದಲ್ಲಿ. ಹಾಂ ಈ ಟರ್ಮಿನಲ್ ಹಿಂಗ್ ಕಟ್ ಆಗ್ತಿದ್ವಲ್ಲ ಹಾ. ಅವಾಗ ಎಲ್ಲಿ ಹಿಂಗ್ ಆಗಲ್ಲ ಹಿಂಗ್ ಇಳ್ದಂಗ್ ಆಗೋದು. ಈಗ ಇಲ್ಲಪ್ಪ. ಸಮ ಆಯ್ತು ಒಳ್ಳೆ. ಈಗ ಒಂದ್ ಸ್ವಲ್ಪ ಈಗ ಚೆನ್ನಾಗಿ ಮಾಡಿ ರೋಡು. level ಹೊಸ್ದಾಗ್ ಮಾಡ್ಯಾರ. ಹೋಗ್ಬೇಕಾದ್ರೆ ಯಾವ್ದೋ ಕೆಳಗ್ ಹೋದಂಗ್ ಆಗೋದು. ಅದೇ ಸುತ್ತ ಬರೋದು. ಈ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ತಗ ಹೋಗೋತಿಗೆ ಹಾಂ ಫುಲ್ಲು ಘಾಟಿ. ಅಲ್ಲಿಂದ ಹತ್ಲಾಗಿ ಅರ್ಧ ಘಾಟಿ ಅಂತದ ಅಣ್ಣಪ್ಪ ದೇವಸ್ಥಾನ. ಹಾಂ ಇನ್ನು ಹತ್ಲಾಗ ಅರ್ಧ ಉಳ್ಕೊಂಡಿತ್ತು. ಸ್ವಲ್ಪ ಆತ್ಲಾಗ ಅಷ್ಟೇ. ಹ್ಮ್ ಮತ್ತೆ ಸಿಕ್ಕಿದ್ದೆ ಅಲ್ಲಿಂದ ಇನ್ನೇನು ದೇವಸ್ಥಾನನೇ ಲೆಕ್ಕ. ಇದು ಕೊಟ್ಟಿಗೆಯಾರಿಗೆ ಇದು ಉಜಿರಿ. ಓ ಈಗ ನೋಡ್ರಿ ಹೆಂಗೈತೆ. ಅದೇ ನಾವ್ ಅಲ್ಲಿ ಕಾಣೋದಲ್ಲಿ ಇದೆ. ಹಾಂ ಮಂಜು ಮಂಜು ರೋಡಲ್ಲಿ ಇಲ್ಲೇ ಹೋಗ್ಕೊಂಡಿದ್ವಿ. ಹಾಂ ಈಗ ಸಖತ್ತಾಗಿ ಕಾಣಿಸ್ತೈತೆ ಆ ಕಡೆ. ಆ ಕಡೆಯಿಂದ ಅಷ್ಟು ಕಾಣಲ್ಲ. ಆ ಕಡೆಯಿಂದ ದಾರಿ ನೋಡ್ಕೊಂಡು ನಡೆಯಕ್ಕೆ ಗಿಡ ಮಾಡ್ಕೊಂಡು ಮತ್ತೆ ಇದೆಲ್ಲ ಕಟ್ಟೆ ಎಲ್ಲ ಇತ್ತೀಚಿಗೆ ಕಟ್ಟಿರೋದು, ಇದೇನು ಜಾಸ್ತಿ ವರ್ಷ ಇಲ್ಲ ಕಟ್ಟೆಗಳೆಲ್ಲ ಕಟ್ಟೆ. ಹಾಂ ಹಂಗಾಗಿ ಎದ್ರಿಕೆ ಆಗ್ತಾ ಇದ್ದ ಅವಾಗ ಕೆಳಗಡೆ ಹೋಗ್ತಾರ ಇರ್ಲಿಲ್ವಲ್ಲ ಹಂಗಾಗಿ ಅದಕ್ಕೆ ಇದು ಕಟ್ಟಿರೋದು ಒಳ್ಳೇದು. ಹೋದ್ರು ಇದು ತಡಿ ಇತ್ತು. ಆಮೇಲೆ ಸ್ವಲ್ಪ ರೋಡ್ ಇಗ್ಸ್ಕೊಂಡಾರೆ. ಹೋಗೋದು ಎಡಗಡಿಕೆ ಅದು ಐಡಿಯಾ ಮಾಡಿ ಎಡಗಡಿಕೆ ಮಾಡಿದಾರ. ಮತ್ತೆ ಘಾಟಿನ ಕಡೆಗೆ ಮಾಡಿರೋದು ಮತ್ತೆ. ಹಿಂಗ್ ಬಂದ್ರೆ ಹಿಂಗ್ ಹೋಗುತ್ತಲ್ಲ ಅದಕ್ಕೆ ಇದು ಒಂದ್ ಸ್ವಲ್ಪ ಹಿಂಗ್ ಮಾಡೋದು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಳೆ ರೋಡ್ ಕಾಣ್ತಿತ್ತು ನೋಡ ಅಷ್ಟೇ. ಅಲ್ಲಿ ಇದ್ ನೋಡ ಕಡೆ ಅಷ್ಟರಲ್ಲೇ ಹೋಗ್ತಿದ್ದ ಅವಾಗ ಗಾಡಿಗಳು. ಈಗ ನೋಡ್ರಿ ಸಖತ್ತಾಗಿ ಕಾಣಿಸ್ತೈತೆ. ರೋಡೆಲ್ಲ ಇಲ್ಲೇ ಹೋಗ್ಕೊಂಡಿದ್ವಿ. ಗುಡ್ಡನೆ ಸುತ್ತಲೇಬೇಕು. ನಾವಂತ ಜಾಗ ತೋರಿಸಿದ್ವಿ. ಯಾರು ಆವ ಯಾವಾಗ ಜಾಗ ತೋರಿಸಿದ್ದು ಧರ್ಮಸ್ಥಳ ರೋಡ್ ಮಾಡಕ್ಕೆ. ಅದು ಹೋಗಿ ಹೋಗಿದ್ದಂಗೆ ಹೋದಂಗೆ ಜಾಗ ತೋರಿಸಿದ್ರೆ ಮಾಡಿದ್ದಂತೆ ರೋಡ್ ಮಾಡಿದ್ದೆ. ನಮಗೆ ಹೆಂಗ್ ಗೊತ್ತು ಹೇಳಿದ್ ಕೇಳೋದು. ಅವಾಗಿನ ಕಾಲದಿಂದ ಇದೇನು ಜಾಗ ಒಳ ಜಾಗ ರೋಡ್ ಇಗ್ಗಿಸ್ಕೊಂಡಾರೆ. ಆಮೇಲೆ ಏನ್ ಮಾಡಿದಾರೆ ಅಂದ್ರೆ ಟರ್ನಲ್ ಸ್ವಲ್ಪ ಜಾಸ್ತಿ ಅಗಲ ಮಾಡಿದ್ದಾರೆ. ಎಮರ್ಜೆನ್ಸಿ ಯಾರು ನಿಲ್ಸಕ್ಕೆ ಏನಾದ್ರು ಸಮಸ್ಯೆ ಆದರೆ ಆ ಥರ ರೋಡ್ ಬೇಕು ಅಂತೇಳಿ ಹಂಗೆ ಮಾಡ್ಕೊಂಡಾರೆ. ಇನ್ನು ಎಷ್ಟು ಗುಡ್ಡ ಸುತ್ತರಿಬೇಕು ಗೊತ್ತ ಹಿಂಗೆ. ಅಲ್ಲಿ ಪೂಜೆ ಆಗ್ತಾರೆ. ಇಲ್ಲ ಇಲ್ಲ ಇದರಲ್ಲೇ ಐತೆ ನೋಡ್ರಿ. ಹಾಕ್ಬೇಕು ತಟ್ಟಿ. ಒಂದು 2 ರೂಪಾಯಿ 5 ರೂಪಾಯಿ ಅಷ್ಟೇ ಕೊಡ್ರಿ. ಟ್ರಾಫಿಕ್ ಆಗ್ಬಿಡುತ್ತೆ ಇರು. ತಟ್ಟೆ ಕೊಡ್ಲಿ. ಹಾಂ ಕೊಡ್ತೀನಿ. ಅವ್ರು ಹೋಗ್ತಾರೆ ಆ ಕಡೆಗೆ. 1 ಸೆಕೆಂಡ್ಗೆ ಎಷ್ಟು ಟ್ರಾಫಿಕ್ ಆಗ್ಬಿಡುತ್ತೆ. ಒಂದು ಸೆಕೆಂಡಿಗೆ ನೋಡಿ ಎಷ್ಟು, ಒಂದೇ 1 ನಿಮಿಷಕ್ಕೆ ಎಷ್ಟು ಟ್ರಾಫಿಕ್ ಆಯ್ತು. ಇಲ್ಲಿ ನೋಡು ಹೆಂಗೆ ಕೌಕೊಂಡಿತ್ತು ಫುಲ್ ಮೋಡ. ಏನು ಕಾಣಲ್ಲ ನೋಡಿತ್ಲ. ನೋಡಕ್ ಹೋಗ್ಕೊಂಡು ಘಾಟ್ ಸೆಕ್ಷನ್ ಕಾಣದಂಗ ಐತಿ. ಫುಲ್ಲು ಮೋಡ ಎಲ್ಲ.
ಕಾರಿಗೆ ಇದು ಮೊಬೈಲ್ ಬಿಟ್ಟು ಕಾರ್ ಓಡಿಸ್ ಕರೆಕ್ಟಾಗಿ. ಅದೇ ಅದೇನು ಹಿಡಿಯಕ್ಕೆ ಹೋಗ್ಬೇಡ, ಅಲ್ಲಿ ಹಿಡ್ತದೆ ಸಾಕು. ಇದು ಘಾಟ್ ಸೆಕ್ಷನ್, ಇದು ಗಾಡಿಗಳು ಹಿಂದ್ಗಡೆ ಹೋಗ್ತವೆ. ಲೈಟ್ ಹಾಕೊಂಡಿಯಾ? ಹಾಂ ಕಂಡೀನಿ. ಚಳಿ ಆಗ್ತೈತೆ. ಅದು ಅರ್ಧ ಐತಲ್ಲ ಹಂಗಾಗಿ ನೋಡೋದ್ರೊಳಗೆ ಏರೋಪ್ಲೇನ್ ಹೋದಾಗ ಹಿಂಗೆ ಏನಪ್ಪ ಆಗೋದಲ್ಲ. ಹಾಂ ಸೇಮ್ ಸೇಮ್ ಇದೇ ಥರ. ಹಾಂ ಅದು ಬಿಸಿಲು ಆಯ್ತು ನೀನ್ ಯಾತಿ ಕ್ಯಾನ್ ತಗೊಂಬರ್ಕೋದೆ? ಕ್ಯಾನ್ ನಾನೇ ಹಿಡ್ಕೊಂಬಂದೆ. ಇರ್ಲಿ, ನೀರು ಪದೇ ಪದೇ ಎಲ್ಲಿ ತಗೊಳಕ್ ಹೋಗ್ತೀಯ? ಇದ್ರೆ ಬಾಟ್ಲಿಗೆ ತುಂಬ್ಕೊಬೋದು. ಶೀತದ ಕಾಲಲ್ಲ ಈಗ. ಕರು ಇಲ್ಲಿಂದ ಒಂದು ಸ್ವಲ್ಪ ಜಾಸ್ತಿ ಇದಾವೆ. ಅದೇ ಕಣ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದಿಂದ ಇತ್ಲಾಗೆ ಅರ್ಧ ಅತ್ಲಾಗ ಅಂತದ್ದು ಹಾಂ ಮಧ್ಯೆ ಇರೋದು ದೇವ್ರದು. ಹಾಂ 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 ಅದೇ ಅವಾಗ ಹೆಂಗಿತ್ತು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಒಂದು ಸಣ್ಣದ ಹಂಗೆ ಹಾಂ ಇದಿದ್ದು. ಈಗ ಒಂದು ಸ್ವಲ್ಪ ಮಾಡಿದ್ದಾರೆ, ಇದು ಮಾಡಿದ್ದಾರೆ ದೇವಸ್ಥಾನ. ಏನಾರು ಬರೋರು ಹಾಕಿ ಹೋಗ್ತಾರೆ ಅಂತೇಳಿ. ಎಲ್ಲ ಇದು ಯಾಕೆ ಈ ಹಣ್ಣಿಗೆ ಹಂಪಲಿಗೆ ಬರುವ ಇಲ್ಲಿ ಹೋಗ್ತಾವ ಮರಗಳಿಗೆ ಇಲ್ಲಿ ನೋಡಕ್ ಚೆನ್ನಾಗೈತೆ. ನಾನು ನಿಲ್ಸಿಯರಿ ಇದು ಸಿಕ್ಕಾಪಟ್ಟ ಇದು ಘಾಟ್ ಸೆಕ್ಷನ್ ಇದು. ನೋಡೋಣ. ಇಲ್ಲಿ ರೀ ನೋಡೋಣ. ಹಿಂದ್ಗಡೆ ಯಾಡ್ಲು ಬೇಕಾಗ ಹಾಕಿನ್ ಬಿಡ್ರಿ. ಓ ಇಲ್ಲಿ ಸಾಕಾದಾಗೈತೆ ಬರ್ರಿ. ಓ ಚಾರ್ಮುಡಿ ಅರ್ಧ ಇಳ್ದೀವಿ, ಅರ್ಧ ಹತ್ತಿದ್ದೀವಿ. ಅರ್ಧ ಆಯ್ತು ಅಷ್ಟೇ ಅಲ್ಲಿಗೆ. ಇನ್ನೂ ಹೋಗ್ಬೇಕು ಸುಮಾರು ದೂರ. ನೋಡು ನೀರ್ದಪ್ಪ ಸೌಂಡ್ ಅದು. ಮಂಗಳೂರು ಹಾಂ. ಅದು ಇದು ಫ್ಯಾನ್ದು ಪವರ್ ಐತಲ್ಲಪ್ಪ. ಹಾಂ ಅದ್ರದ್ದು ಅದು ಆ ಕಡೆಯಿಂದ ದಾರಿ ಐತೆ. ಅದು ಯಾವುದಕ್ಕೆ ಬರುತ್ತೆ ಗೊತ್ತಾ? ಸಕಲೇಶ್ಪುರ ಸೈಡ್ ಸೇರುತ್ತೆ ಅದು. ಹಾಂ ಇಲ್ಲಿಗೆ ಸೇರಲ್ಲ ಅದು. ಹಂಗಾಸ್ ಬರ್ತೀವಲ್ಲ ಅದು ಸಕಲೇಶ್ಪುರಕ್ಕೆ ಸೇರುತ್ತೆ. ಅತ್ಲಾಗಿನ ಬಿಸಿಲೇ. ಅತ್ಲಾಗ ಮಂಗಳೂರಲ್ಲ ಫುಲ್ಲು. ಹಾಂ
ಮೋಡ ನೆಲದಲ್ಲೇ ಐತೆ. ನೀರಿನವೆಲ್ಲ ಗೊತ್ತಿರೋದು ನೀರಿಂದಲ್ಲ ಕಣಮ್ಮ, ಮೋಡ ಅದು. ನಾವು ಏನ್ ನೋಡ್ತೀವಿ ಮೂಗ್ಲು ಅದು ನೋಡಿ ಈಗ ನೆಲದಾಗ ಉತ್ಪತ್ತಿ ಆಯ್ತಲ್ಲ. ಮೋಡ ಅಲ್ಲೇ ಐತೆ, ನಾವು ಮೇಕ್ ಬಂದೀವಿ. ಅಲ್ಲಿ ನೋಡಲ್ಲ ಅಲ್ಲಿ. ಅಲ್ಲಿ ನೋಡಿ ಹೆಂಗ್ ಕವರ್ ಆಯ್ತು. ರೌಂಡ್ ಹಿಂಗ ಹಿಂಗ್ ರೌಂಡ್. ಕಾಣದೇ ಇಲ್ವಲ್ಲ ಕೆಳಗೆ. ಎಲ್ಲ ಗಿಡಗಳಿಗೆ ಗಿಡಲ್ಲೇ ಇದಾವ ಪೌಡ್ತು. ಇಳ್ದೋಗ್ತಿ ಎಲ್ಲ ಸಿ ಹಾ ಇಳಿಸಿ ನೋಡ್ಕೊಂಬ ಎಷ್ಟು ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾ ಹಾ ಎಂತ ಗಿಡಗಳಪ್ಪ ಇವೆಲ್ಲ. ಅಲ್ಲೇ ಬಿದ್ದು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆಯೋದು. ಇಲ್ಲೇನಿಲ್ಲ ತಿನ್ನೋದು. ಹಾ ಅಲ್ಲಿ ಐತೆ, ಅಲ್ಲಿ ನೀರು ಹರಿತಾ ಇರೋದು ಅಲ್ಲಿ ಕಾಣಿಸ್ತೈತೆ ನೋಡು ಕೆಳಗಡೆ ಫುಲ್ ತಳದಲ್ಲಿ. ಅಲ್ಲ ಅಲ್ಲೊಂದು ದೇವಸ್ಥಾನ ಹಿಂಗೆ ಕಟ್ಟಿಯಾರ, ಅಲ್ಲೋಗಿ ದಾರಿ ಐತಲ್ಲ. ದೇವಸ್ಥಾನ ಅಲ್ಲ ಕಣಪ್ಪ, ಅದೇನೋ ಬೇರೆ ಇರಬೇಕು. ದೇವಸ್ಥಾನ ಅಲ್ಲ, ಏನೋ ಇರುತ್ತೆ ರೆಸಾರ್ಟ್ ಗಿಸಾರ್ಟ್ ಆ ಥರದ್ದು. ಎಲ್ಲಿಗೆ ಹೊಲ್ಟಿದ್ದೆ? ವಾ ಹಾ ನಾವು ಇರು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಮುಂದಿನ ಹೋಗೋಣ ಅಂತ ಹೇಳ್ತಾ ಮುಂದಿನ ಮಾಡಿದ್ದೆ. ಹೋಗಿ ಬರೋಣ ಅಂತ ಇವ್ರ ಅಪ್ಪ ಫೋನ್ ಮಾಡಿದ್ದೆ. ಅವನು ಮುಂದಿನ ಅಂತ ತಿಳ್ಕೊಂಡೆ. ನಾನು ಫೋನ್ ಮಾಡಿದ್ದೆ ಹಂಗಂತು ಅದ್ರ ಉಳ್ಕೊಂಡೆ. ಇವಾಗ ಧರ್ಮಸ್ಥಳ ರೀಚ್ ಆದ್ವಿ. ಹೊರಟಿದ್ದು 2 ಗಂಟೆ, 5:15ಗೆ ಬಂದಿವಿ. ಎಲ್ಲ ಹತ್ರ ನಿಲ್ಸ್ಕೊಂಡು ಹೊಳೆ ಹತ್ರ ನೋಡೋಣ ಅಂತ ಹೋಗ್ತಿದ್ದೀವಿ. ಬನ್ನಿ. ಹಿಂಗೆ ನೋಡಮ್ಮ ಬರ್ರಿ. ಇಲ್ಲೇ ಕಾಣಿಸ್ ಇಲ್ಲಿ ಚೆನ್ನಾಯ್ತು ಕಣಮ್ಮ, ಅದಕ್ಕೆ ಹೇಳಿದ್ದು. ಸ್ವಲ್ಪ ಹರಿತೈತೆ ನಿಧಾನ. ಓ ಈಗಲೂ ಗೊಚ್ಚೆನೆ, ನೀರು ಹತ್ರಕ್ಕೆ ಹೋಗ್ಬೇಕು. ನೀವು ಫುಲ್ ಗೊಚ್ಚೆ ಐತೆ. ಗೊಚ್ಚೆ ಇದ್ರ ಮೇಲೆ ಬಂದು ನೀರು ಅವಾಗ ಇದು ಅವಾಗಿಂದನೂ ಐತಲ್ವೇನಪ್ಪ? ಇವೆಲ್ಲ ರೂಮ್ಗಳು, ಲಾಡ್ಜ್ಗಳು, ಇವೆಲ್ಲ ಅಣ್ಣಪ್ಪ ದೇವಸ್ಥಾನಕ್ಕೆ ಹೋಗೋದು.
ಅಂತ ಅಷ್ಟೊಂದು ಜನ ಏನಿಲ್ಲ, ಅಷ್ಟೊಂದು ಜನ ಏನಿಲ್ಲ ಅಂದೆ. ಚೆನ್ನಿಲ್ಲ, ಅದೇ ರೂಮು ಎಲ್ಲಿದ್ದಾವೆ, ಯಾವ ಲಾಡ್ಜ್ ಅಲ್ಲಿ ಕೆಳಗೊಂದು ಲಾಡ್ಜ್ ಸಿಗೋದಪ್ಪ. ನೋಡಂಬರ್ರಿ ಯಾವುದು ಅನ್ಸುತ್ತೆ. ಹ್ಞೂ ಇಬ್ಬರು ಇಲ್ಲಿ ಅದೇ ಅದಕ್ಕೆ ಹೇಳಿದ್ದವ್ರು 5 ಜನ ಮಂಕೊಂಬೋದಂತೆ. ಡ್ಯಾಡಿ ಎತ್ತಿ ಇದರಲ್ಲೇ ಮಂಕೊಂಬೋಗ್ತಾಳ್ರಿ ಇವರೇ ಏನೋ. ಏನಕ್ಕೆ ಬೇಡ, ಪರವಾಗಿಲ್ಲ ಬರ್ರಿ, ಮಂಕಣಕ್ಕೆ ಆರಾಮಾಗಿ. ಹಾಂ 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 ಅವಾಗ ನಾವು ಬಂದಾಗ ಇದೆಲ್ಲ ಮಾಡಿರಲಿಲ್ಲ, ಇನ್ನು ಹಂಗೆ ಬಿಡೋರು ಸೀದಾ ಅಲ್ಲಿಂದ ಹಂಗೆ ಬಿಡೋರು. ನಾವು ನೀವೆಲ್ಲ ಬಂದಿದ್ವಲ್ಲ ಅವಾಗ, ಈ ಬಿಲ್ಡಿಂಗ್ ಕಟ್ಟಿರ್ಲಿಲ್ವಲ್ಲ, ಇನ್ನು ಅವಾಗ ಕಟ್ತಿದ್ರು. ಇವಾಗ ಈ ಬಿಲ್ಡಿಂಗ್ ಒಳಗಡೆ ಬಿಡ್ತಾರೆ. ಸ್ಥಳ ದರ್ಶನ ಎಲ್ಲ ಮುಗೀತು, ಲಗೇಜ್ ಎಲ್ಲ ಹಾಕ್ಕೊಂಡು ರೆಡಿ ಆಗೋರೆ. ಗುಂಡ ಮಾಡಿಸ್ಬಿಟ್ಟಿದ್ದೀನಿ, ಹೆಂಗೆ ಕಾಣಿಸ್ತಾ ಏನು ಗೊತ್ತಿಲ್ಲ ವೀಡಿಯೋದಲ್ಲಿ. ಇವಾಗ ಇಲ್ಲಿಂದ ಕುಕ್ಕೆಗೆ ಹೋಗೋ ಪ್ಲ್ಯಾನ್ ಐತೆ. ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿಂದ ಸೀದಾ ಮೇ ಬಿ ಊರಿಗೆ ಹೋಗ್ತೀವಿ ಇವತ್ತು, ನೋಡೋಣ ಬನ್ನಿ.